ನನಗೇನಾಗ್ತಾ ಇದೆ? ಸಾಗರ್ನ ನಾನಾಗೆ ರಿಜೆಕ್ಟ್ ಮಾಡಿದೆ. ಕಾಜಲ್ ಸಾಗರ್ ಇಬ್ರು ಒಟ್ಟಿಗೆ ಇರೋದನ್ನ ನನ್ನ ಮನಸ್ಸು ಯಾಕೆ ಸಹಿಸ್ತಾ ಇಲ್ಲ? ಸಾಗರ್ ಮೊದಲು ಹೇಗಿದ್ನೋ ಈಗಲೂ ಹಾಗೆ ಇದ್ದಾನೆ. ನಾನು ಮಾತ್ರ ಬದಲಾಗ್ತಾ ಇದ್ದೀನಿ. ಯಾಕೆ ಹೇಗೆ? ನನಗೆ ಸಾಗರ್ ಮೇಲಿರೋ ಅತಿಯಾದ ಪ್ರೀತಿನ ಅಥವಾ ಜಲಸಿನ? ಕಾಜೋಲ್, ಏನಮ್ಮ ಇಷ್ಟೊತ್ನಲ್ಲಿ ಲಗೇಜ್? ಎಲ್ಲಿಗೆ ಹೊರಟೆ? ಅದು ಯಾರೇನಾದ್ರು ಅಂದ್ರ? ಕಾಜಲ್, ಏನಾಯ್ತಮ್ಮ? ಏನಾಗಿಲ್ಲ ಅತ್ತೆ. ಅದು ಅಲ್ಲ, ಸರಿ ರಾತ್ರಿಲಿ ಯಾಕಮ್ಮ? ಅವಳು ಯಾಕೆ ಹೊರಟಿದ್ದಾಳೆ ನನಗೆ ಗೊತ್ತು. ಅವನೇನಾದ್ರೂ ಅಂದಿರ್ಬೇಕು. ಏ ಸಾಗರ್, ಸಾಗರ್! ಏನ್ ಡ್ಯಾಡ್, ಏನಾಯ್ತು? ಕಾಜೋಲ್ ಹತ್ರ ಸಾರಿ ಕೇಳು. ನಾನೇನ್ ಮಾಡ್ದೆ? ಪ್ರಶ್ನೆ ಕೇಳ್ಬೇಡ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸಾರಿ ಕೇಳು. ಮಾವ, ಅದು ನೀನ್ ಸುಮ್ನೆ ಇರಮ್ಮ. ಸಾರಿ ಕೇಳು. ಅಲ್ಲ ಡ್ಯಾಡ್, ನನಗೆ ಏನ್ ಮಾಡ್ದೆ ಅಂತ? ನನ್ನ ಮಾತಿಗೆ ಬೆಲೆ ಇದೆ ಅಲ್ವಾ? ಡ್ಯಾಡ್, ಏನ್ ಡ್ಯಾಡ್ ನೀವು? ಮತ್ ಸಾರಿ ಕೇಳು. ನಾನ್ ಸಾರಿ ಕೇಳಿದ್ರೆ ನಿನಗೆ ಸಂತೋಷ ಅಷ್ಟೇ ತಾನೆ? ಸಾರಿ 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 ಸಾರಿ. ನಮ್ಮ ಮನೆಯಲ್ಲಿ ನಡೀತಾ ಇರೋ ಮೊದಲನೇ ಮದುವೆ ಫಂಕ್ಷನ್ ಇದು. ರಿಲೇಟಿವ್ಸು, ಫ್ರೆಂಡ್ಸು, VIP ತುಂಬಾ ಜನ ಬರ್ತಾ ಇದ್ದಾರೆ. ಯಾರಿಗೂ ಏನು ತೊಂದರೆ ಆಗಬಾರ್ದು. ಅರೇಂಜ್ಮೆಂಟ್ಸ್ ಎಲ್ಲ ಅದ್ಭುತವಾಗಿರ್ಬೇಕು. ಡೋಂಟ್ ವರಿ ಸರ್, ವಿ ವಿಲ್ ಮ್ಯಾನೇಜ್ ಎವ್ರಿಥಿಂಗ್. ಎಲ್ಲ ಅರೇಂಜ್ಮೆಂಟ್ ಮಾಡಿದೀವಿ ಸರ್. ಏರ್ಪೋರ್ಟ್ಗೆ ಕಾರ್ ಅರೇಂಜ್ ಮಾಡಿದೀವಿ, ಹೋಟೆಲ್ ರೂಮ್ಸ್ ಬುಕ್ ಮಾಡಿದೀವಿ. ಶಾಮಿಯಾನ ಫುಡ್ ಸೆಕ್ಷನ್ ಫುಲ್ ಕವರ್ ಮಾಡಿದೀವಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಹೊರಡ್ಬೋದು. ಬರ್ತೀವಿ ಸರ್. ಮೈ ಪ್ಲೆಜರ್ ಸರ್. ಓಕೆ, ಥ್ಯಾಂಕ್ ಯು. ಮಾವ, ಓ ಬಾಮ್ಮ. ಫಾರಿನಲ್ಲಿ ಡಾಕ್ಟರ್ಸ್ಗೆ ಎಷ್ಟು ಡಿಮಾಂಡ್ ಅಂದ್ರೆ ಒಂದು ಫೋನ್ ಕೂಡ ಸಿಗಲ್ಲ. ನನ್ನ ಫ್ರೆಂಡ್ ಡಾಕ್ಟರ್ ಜನಾರ್ದನ ಮದುವೆ ಕರೆಯೋಣ ಅಂತ ಒಂದು ವಾರದಿಂದ ಟ್ರೈ ಮಾಡ್ತಾ ಇದ್ದೀನಿ. ಏನಮ್ಮ ಎಲ್ಲ ಹೊರಟಿರೋ ಆಗಿದೆ? ಅದು ಶಾಪಿಂಗ್ ಹೋಗಿ ಬರ್ತೀನಿ ಮಾವ. ಸಾಗರ್, ಸಾಗರ್, ಡ್ಯಾಡ್, ಕಾಜೋಲ್ ಶಾಪಿಂಗ್ ಹೋಗ್ಬೇಕಂತೆ. ಪರವಾಗಿಲ್ಲ ಮಾವ, ನಾನೇ ಹೋಗಿ ಬರ್ತೀನಿ. ನಿನಗ್ ಬೆಂಗಳೂರು ಹೊಸದು. ಶಾಪಿಂಗ್ ಮಾಲ್ಗಳು ಎಲ್ಲೆಲ್ಲಿವೆ ಅಂತ ನಿನಗೆ ನಮ್ಮ ಗೊತ್ತು. ಇವನ್ನ ಕರ್ಕೊಂಡು ಹೋಗು, ಕರೆಕ್ಟ್ ಆಗಿ ತೋರಿಸ್ತಾನೆ. ಏನಕ್ಕ ನೀನು ರಾಂಗ್ ಮೆಸೇಜ್ ಕೊಡ್ತಾ ಇದ್ಯಾ? ಏನ್ 24 ಗಂಟೆ ಹುಡುಗಿರ್ ಕರ್ಕೊಂಡು ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಸುತ್ತಾಡ್ಸೋ ತರ? ನೀನ್ ತಪ್ಪು ತಿಳ್ಕೊಂಬಿಡಮ್ಮ. ನಮ್ ಹುಡುಗ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್. ಲೇ, ನೀನ್ಯಾಕೋ ಅವ್ರ ಮಧ್ಯ ಕತ್ತೆಕಿರ್ಬಾ. ಬರ್ಲಿ ಬಿಡಿ ಡ್ಯಾಡ್. ಇವ್ರ ಮೂಟೆಗಟ್ಲೆ ಶಾಪಿಂಗ್ ಮಾಡಿದ್ರೆ ಅದನ್ನ ಹೊರಕ್ಕೆ ಯಾರಾದ್ರೂ ಬೇಕಲ್ಲ. ಐ ಎಮ್ ಕೂಲಿ. ಕೂಲಿ? ಯು ಆರ್ ಮೈ ಮಾಮ್. ಕೂಲಿ ಮಾಮ್. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ನೀವ್ ಯಾರು? ಏನಕ್ಕೋಸ್ಕರ ಬಂದಿದ್ದೀರಾ? ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ನಮ್ಮ ಹುಡುಗನ ಲೈಫ್ ಜೊತೆ ಯಾಕಿಂಗ್ WWF ಮಾಡ್ತಾ ಇದೀರಾ? ಸ್ವಲ್ಪ ದಯವಿಟ್ಟು ವಿವರವಾಗಿ ಹೇಳ್ತೀರಾ? ನಿಮ್ಗೇನಾದ್ರೂ ಹಣದ ಗಿಣದ ಅವಶ್ಯಕತೆ ಇದ್ರೆ ಹೇಳಿ, ನಾನು ಅರೇಂಜ್ ಮಾಡ್ಕೊಡ್ತೀನಿ. ಇಲ್ಲ ಇಲ್ಲ, ಇವನು ಅರೇಂಜ್ ಮಾಡ್ಕೊಡ್ತಾನೆ. ಬೇಡ ಬೇಡ ಬೇಡ, ನಿಮ್ಗೆ ಇಷ್ಟ ಇದ್ರೆ ಹೇಳಿ, ಇಲ್ಲ ಅಂದ್ರೆ ಬೇಡ. ಅದು ಬಿಟ್ಟು ನೀವು ಈ ತರ ಹಾರರ್ ಲುಕ್ ಎಲ್ಲ ಕೊಟ್ರೆ ನನಗೆ ನೈಟಲ್ಲಿ ಬೆಡ್ ಒದ್ದೆ ಮಾಡ್ಕೊಳ್ಳೋ ಪ್ರಾಬ್ಲಮ್ ಇದೆ. ಮನ ಮರಿದಿಲ್ಲ ನಿನ್ಗೆ? ನೀನೇನಕ್ಕೆ ಎದ್ರುಕೊಂತ್ಯಾ? ನಮ್ಮನೆಗ್ ಬಂದು ನಮ್ಮೇಲೆ ಸವಾರಿನಾ? ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಎಂಗೇಜ್ಮೆಂಟ್ ತನಕ ಟೈಮು. ಅಷ್ಟ್ರಲ್ಲಿ ನೀನ್ ಯಾರು, ಏನಕ್ಕೆ ಬಂದಿದ್ಯಾ ಅಂತ ನಿಜ ಹೇಳ್ದೆ ಹೋದ್ರೆ ನನ್ ಪ್ಲಾನ್ ಹಾಳಾದ್ರೂ ಪರವಾಗಿಲ್ಲ, ಪಬ್ಲಿಕ್ ಅಲ್ಲಿ ಮನ ಮರ್ಯಾದೆ ಕಳ್ದು ಬಿಡ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ? ನಮ್ಮ ಹತ್ರ ಇವೆಲ್ಲ ಇಟ್ಕೊಂಬೇಡ.
ಕೆಟ್ಟ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಸುಮ್ಮನೆ ಇದ್ದೀನಿ. ನಡಿ ನಡಿ, ಅದೇನ್ ಶಾಪಿಂಗ್ ಮಾಡ್ತೀಯ ಮಾಡು. ಮಾಮ ಎಷ್ಟೋ ಶಾಪಿಂಗ್ ಮಾಡ್ತಾಳೆ. ನನ್ನೇನೋ ಕೇಳ್ತ್ಯಾ? ಡೈರೆಕ್ಟ್ ಆಗಿ ಹೋಗಿ ಅವಳನ್ನ ಕೇಳು. ಕೇಳ್ತೀನೋ? ಹಾ. ಕೇಳ್ತೀನಿ. ನನ್ಗೇನ್ ಭಯನಾ? ವೈರಸ್ಸಿಗೆ ಎದ್ರುಕೊಂಡು ಮೋಸ್ ಬಿಸಕೋ ತರ ಆಡ್ತಾನೆ. ಹಲೋ, ನಿಮ್ದಿನ್ನೂ ಮುಗ್ದಿಲ್ವಾ? ನಿಂತು ನಿಂತು ಕಾಲೆಲ್ಲ ಸೈಕಲ್ ಹೊಡಿತಾ ಇದೆ. ಅಲ್ಲ, ನಮ್ಮನ್ನೇನ್ ಬಾಡಿ ಗಾರ್ಡ್ಸ್ ಅನ್ಕೊಂಡಿದ್ದೀರಾ ಹೇಗೆ? ರೀ, ಎಲ್ಲೋಗ್ತಿದ್ದೀರಾ? ಸಾರಿ. ಏನ್ ಕೊಬ್ಬು ನೋಡು ಮಾಮ, ಕ್ಯಾಟ್ ವಾಕ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅಲ್ಲ, ಅಷ್ಟೊತ್ತಿನ 2 ಪ್ರಾಣಿಗಳ ಹಿಂದೆ ಇವೆ. ರಿಯಾಕ್ಟ್ ಮಾಡೋಣ, ಮಾತಾಡ್ಸೋಣ ಅನ್ನೋ ಕಾಮನ್ ಸೆನ್ಸ್ ಬೇಡ. ಹೋಗಿ ಹೋಗಿ ಇವಳನ್ನ ಮದುವೆ ಮಾಡ್ಕೊಂಡು ಸಾಯಿ ಅಂತ್ಯ. ನಾನ್ ಹೇಳ್ತಾ ಇಲ್ಲ ಅಳಿಮಯ್ಯ, ನಿನ್ ಮನ್ಸಲ್ಲಿರೋದು ರಿಫ್ಲೆಕ್ಟ್ ಮಾಡ್ತಾ ಇದೀನಿ ಅಷ್ಟೇ. ಈ ಮಾಲಕ್ ಬಂದಾಗಿಂದ ಅವಳ ಕಡೆ ಹೆಸರಿ ಲುಕ್ ಕೊಟ್ಟೆ ಅಂತ ಲೆಕ್ಕ ಕೊಡ್ಲಾ? ನಾನ್ ಏನ್ ಮಾಡ್ಲಿ ಮಾಮ, ಕಣ್ಣು ಬೇಡ ಬೇಡ ಅಂದ್ರು ಮನಸ್ಸು ಅವಳನ್ನೇ ನೋಡು ನೋಡು ಅನ್ನತ್ತೆ. ಅದ್ಯಾಕೋ ಗೊತ್ತಿಲ್ಲ, ಅವಳು ಕಳ್ಳಿನೋ ಸುಳ್ಳಿನೋ ಮೋಸಗಾತಿನೋ, ಲೈಫ್ ಅಲ್ಲಿ ಪಾರ್ಟ್ನರ್ ಅಂತ ಆದ್ರೆ ಅದು ಅವಳ ಜೊತೆನೆ ಅಂತ ನನ್ ಹೃದಯ ಒತ್ತಿ ಒತ್ತಿ ಹೇಳ್ತಿದೆ. ಆಮೇಲೆ ನೀನೇನೇ ಹೇಳು ಮಾಮ, ಇಂಡಿಯಾ ಇಂದ ಆಸ್ಟ್ರೇಲಿಯಾವರೆಗೂ ಲಕ್ಷಾಂತರ ಜನ ಹುಡುಗಿರ್ನ ನೋಡಿದ್ದೀನಿ, ಲೈನ್ ಹೊಡೆದಿದ್ದೀನಿ, ಸ್ಮೈಲ್ ಕೊಟ್ಟಿದ್ದೀನಿ. ಅದೆಷ್ಟೋ ಜನ ಹುಡುಗಿರು ಈ ಕಡೆಯಿಂದ ಎಂಟರ್ ಆಗಿ ಈ ಕಡೆಯಿಂದ ಎಕ್ಸಿಟ್ ಕೊಟ್ಬಿಟ್ರು. ಆದ್ರೆ ಈ ಹುಡುಗಿ ಫೋಟೋ ನೋಡ್ದಾಗಿಂದ ಕಣ್ಣಲ್ಲಿ ಸ್ಕ್ಯಾನ್ ಆಗಿ ಹಾರ್ಟಲ್ ಪ್ರಿಂಟ್ ಆಗ್ಬಿಡಿದಾಳೆ. ಅದ್ ಏನೇ ಆಗ್ಲಿ ಅವಳು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ಲವ್ ಅಂದ್ರೆ ಅದೇ ಮಗ, ಅದಕ್ಕೆ ಒಳಗ್ ಬರೋದ್ ಗೊತ್ತು, ಹೊರಗ್ ಹೋಗೋದ್ ಗೊತ್ತಿಲ್ಲ. ಯು ಪರ್ಫೆಕ್ಟ್ಲಿ ರೈಟ್ ಮೇಟ್. ಇವಳೇನೋ ಒಳಗೋದವಳು ಇನ್ನೂ ಬಂದೇ ಇಲ್ಲ, ಹೋಗಿ ನೋಡ್ಕೊಂಬ. ಅಪ್ಪ, ಅದ್ ಲೇಡೀಸ್ ಟಾಯ್ಲೆಟ್. ಲವ್, ನಾನೇನ್ ಒಳಗೋಗು ಅನ್ನ, ಸುಮ್ನೆ ಹೋಗಿ ಕಣ್ಣ ಇಸ್ಬಿಟ್ ಬಾ ಅಂದೆ. ಇವನ್ ಸವಾಸ ಮಾಡಿ ಎಲ್ಲೆಲ್ಲ ಆಯ್ಸ್ಬೇಕು ಕಣ್ಣ. ನಮ್ಮ ಹುಡುಗಿ ಒಬ್ಳು ಟಾಯ್ಲೆಟ್ ಹೋಗಿ ತುಂಬಾ ಹೊತ್ತಾಯ್ತು. ಅವಳಿಗೆ ಮೂರ್ತಿ ಹೋಗೈತೆ. ಏನ ಜ್ಞಾನ ತಪ್ಪಿದೋಗ್ಬಿಟ್ಟವಳ, ಸ್ವಲ್ಪ ನೋಡಿ ಹೇಳ್ತಮ್ಮ. ಓ ಹಾಗ, ಒಂದ್ ನಿಮಿಷ ಇರಿ, ನೋಡಿ ಹೇಳ್ತೀನಿ. ಏನ್ ಇವಳು ಕತ್ರಿನಾ ಕೈಫ್, ಇವಳು ಡವ್ ಹೊಡಿಯಕ್ಕೆ. ಒಳಗಡೆ ಯಾರು ಇಲ್ಲ. ಅಳಿಮಯ್ಯ, ಏನು ಎಸ್ಕೇಪಾ? ಕಾಜಲ್, ಎಲ್ಲ ಹೋದ್ಲು ಅವಳು? ಯಾಕೆ ಹೋದ್ಲು? ನಂಗೆ ಗೊತ್ತಿಲ್ಲ ಡ್ಯಾಡ್. ಸುಳ್ಳು ಹೇಳಿದ್ರೆ ಕೊಂದ್ಬಿಡ್ತೀನಿ ರಾಸ್ಕಲ್. ನೀನೇನೋ ಜಗಳ ಮಾಡಿರ್ತೀಯ, ಅದಕ್ಕೆ ಮನಸ್ಸಿಗೆ ಬೇಜಾರಾಗಿ ಹೋಗಿರ್ತಾಳೆ. ಈ ಮನೆಯಿಂದ ಒಂದು ಹುಡುಗಿ ಕಾಣೆ ಆಗಿದ್ದಾಳೆ ಅಂದ್ರೆ ಈ ಮನೆತನದ ಗೌರವ ಏನಾಗ್ಬೇಕು? ಮರ್ಯಾದೆಯಿಂದ ಅವಳೆಲ್ಲಿದ್ರು ಹುಡುಕಿ ಮನೆ ಕರ್ಕೊಂಡು ಬಾ. ಅಲ್ಲಿವರೆಗೂ ನೀನು ಬರಬೇಡ. ಔಟ್, ಗೆಟ್ ಔಟ್ ಐ ಸೇ, ಔಟ್. ಭೂಗತ ದೊರೆ ಸೈಕೋ ಕಿಲ್ಲರ್ ಸೋನು ಬಾಯ್ ಒಂದು ಹುಡುಗಿಗಾಗಿ ಬೆಂಗಳೂರಲ್ಲಿ. ಕಾಜಲ್,
ಸಾರಿ ಡ್ಯಾಡ್, ಇಷ್ಟು ದಿವಸ ಮುಚ್ಚಿಟ್ಟಿದ್ ಸತ್ಯನ ಈಗ ಹೇಳ್ತಾ ಇದ್ದೀನಿ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಇವಳು ನನ್ನ ಲವ್ವರ್ ಅಲ್ಲ. ಇವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇವಳು ಯಾರು, ಎಲ್ಲಿದ್ದವಳು, ಇವಳು ಬ್ಯಾಕ್ ಗ್ರೌಂಡ್ ನನಗೆ ಗೊತ್ತಿಲ್ಲ ಡ್ಯಾಡ್. ಇಷ್ಟು ದಿವಸ ನಿಮ್ಮೆಲ್ರಿಗೂ ಸುಳ್ಳು ಹೇಳ್ದೆ. ಆದ್ರೆ ಯಾಕೆ ಹೇಳ್ದೆ ಅಂದ್ರೆ ನನ್ಗೆ ಪ್ರಿಯಾಂಕಾಗೆ ಈ ಮದುವೆ ಇಷ್ಟ ಇರ್ಲಿಲ್ಲ. ಈ ವಿಷಯ ಹೇಳಿದ್ರೆ ಎಲ್ಲಿ ನೀವೆಲ್ಲರೂ ಬೇಜಾರು ಮಾಡ್ಕೊಂಡು ಈ ಮನೆ ಒಡೆದೋಗುತ್ತೋ ಅಂತ ನಾನು ಈ ವಿಷಯ ಮುಚ್ಚಿಟ್ಟೆ. ಏನಮ್ಮ ಇದಲ್ಲ? ಅವನು ಹೇಳ್ತಾ ಇರೋದಲ್ಲ ನಿಜಾನ? ಯಾರು ನೀನು? ನಮ್ಮನೆಗೆ ಯಾಕೆ ಬಂದೆ? ಮನೆಯವ್ರನ್ನೆಲ್ಲ ತುಂಬಾ ಪರಿಚಯ ಇರೋರ್ ತರ ಮಾತಾಡಿಸ್ತಾ ಇದ್ದೆ. ನಾವೆಲ್ಲ ಹೇಗ್ ಗೊತ್ತು ನಿನಗೆ? ಇವನು ರಾಜಶೇಖರ್ ಮೂರ್ತಿ ಅಂತ ನನ್ನ ಆಪ್ತ ಗೆಳೆಯ. ಈಕೆ ಲಕ್ಷ್ಮಿ ಅಂತ ರಾಜಶೇಖರ್ ಹೆಂಡ್ತಿಗೆ. ಲಕ್ಷಣವಾಗಿದ್ದಾರಲ್ಲ? ಮೈ ಗಾಡ್, ಎಷ್ಟು ದೊಡ್ಡವನ ಆಗ್ಬಿಟ್ಟಿದ್ದಾನೆ. ಯಾರು ಗೊತ್ತಾ? ಸಾಗರ್ ಅಂತ ಮಗನಾ? ಈಕೆ ಗೌರಮ್ಮ ಅಂತ ರಾಜಶೇಖರ್ ತಾಯಿ. ಎಷ್ಟು ದಿನ ಆಯ್ತು ಇವ್ರನ್ನೆಲ್ಲ ನೋಡಿ. ಇವನ್ ಬರೀ ಸ್ನೇಹಿತ ಅಲ್ಲಮ್ಮ, ನನ್ ಪಾಲಿನ ದೇವ್ರು. ಬೆಂಗಳೂರಿನಲ್ಲಿ ನಾನು ಮೆಡಿಕಲ್ ಓದೋದಕ್ಕೆ ಇವನೇ ಸಹಾಯ ಮಾಡಿದ್ದು. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾ ಯೂನಿವರ್ಸಿಟಿಲಿ MD ಸೀಟ್ ಸಿಕ್ತಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಓದಿಸ್ತಾ. ಇವತ್ತು ನಾನು ಈ ಪೊಸಿಷನ್ಗೆ ಬರೋದಕ್ಕೆ ಇವನೇ ಕಾರಣ. ಇವನ್ ಋಣನ ಈ ಜನ್ಮದಲ್ಲ, 7 ಜನ್ಮದಲ್ಲೂ ನಾನು ತೀರ್ಸಕ್ಕಾಗಲ್ಲ. ಮತ್ ಯಾಕೆ ಡ್ಯಾಡಿ ಇಂಥ ಒಳ್ಳೆ ಫ್ರೆಂಡ್ ನೀವು ಇಷ್ಟು ದಿನ ಮಿಸ್ ಮಾಡ್ಕೊಂಡ್ರಿ? ಇಲ್ಲಿ ನಾನ್ ಬಿಸಿ ಆಗೋದೆ, ಅಲ್ಲಿ ಅವನ್ ಬಿಸ್ನೆಸ್ ನಲ್ಲಿ ಅವನ್ ಬಿಸಿ ಆಗೋದ. ಹಾಗಾಗಿ ನಮ್ಮಿಬ್ಬರಿಗೆ ಸುಮಾರು ವರ್ಷ ಕಾಂಟ್ಯಾಕ್ಟೇ ಇರ್ಲಿಲ್ಲ. ಹಾ, ಮೊನ್ನೆ ಒಂದು ಕಾನ್ಫರೆನ್ಸ್ ನಲ್ಲಿ ಅವನ್ನ ನೋಡಿದಾಗ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಅವನಿಗೂ ಅಷ್ಟೇ. ನನ್ನ ಫೋನ್ ನಂಬರು, ಇಮೇಲ್ ಅಡ್ರೆಸ್ ಎಲ್ಲ ತಗೊಂಡ. ನೋಡು, ಆಲ್ರೆಡಿ ಫ್ಯಾಮಿಲಿ ಫೋಟೋ ಕಳಿಸ್ಬಿಟ್ಟಿದ್ದಾನೆ. ಕಾಜೋಲ್, ಅವನಿಗೆ ನಮ್ ಫ್ಯಾಮಿಲಿ ಫೋಟೋನು ಬೇಕಂತೆ. ನೀನೇ ಯಾವ್ದಾರು ಸೆಲೆಕ್ಟ್ ಮಾಡಿ ಒಂದ್ ಒಳ್ಳೆ ಫೋಟೋ ಕಳಿಸ್ಕೊಡಮ್ಮ. ಓ ಡ್ಯಾಡ್, ಸದ್ಯಕ್ಕೆ ನನ್ನ ಹತ್ರ ಒಳ್ಳೆ ಫೋಟೋಗ್ರಾಫ್ಸ್ ಇಲ್ಲ. ಇಷ್ಟರಲ್ಲೇ ಅರೇಂಜ್ ಮಾಡಿ ಕಳ್ಸಿಕೊಡ್ತೀನಿ.
My Jasmine. I love your strength, Jasmine. I love this. Hey, who are you? Nonsense. What the hell are you trying to do? Hell ಅಲ್ಲ ಡಾರ್ಲಿಂಗ್. ಸ್ಮೆಲ್ ಮಾಡ್ತಾ ಇದ್ದೀನಿ. My Jasmine smell. My favorite smell. My lovely, beautiful Jasmine. Mind blowing. ನಾನು ಮುಟ್ಟಲ್ಲ. ಹೆದರ್ಕೋಬೇಡ, ನಾನು ಹಾಗೆ నేను ಸ್ಮೆಲ್ ಮಾಡ್ತಿರ್ತೀನಿ. ಓಂ ಸ್ಮೆಲ್ ಆಯನಮ. Jasmine, I love you. I want to marry you, Jasmine. I love you. ಎಲ್ಲಿ ನಾನು ಜಾಸ್ಮಿನ್? ಅವಳು ಹೊಟ್ಟೋದ್ಲು ಬಾಸ್. ಬ್ಲಡಿ ಫೂಲ್. ಅವಳು ನಂಗೆ ಬೇಕು. ಐ ವಾಂಟ್ ಹರ್. ಅವಳು ಎಲ್ಲಿದ್ದಾಳೆ? ಅವಳು ಯಾರು? ಐ ವಾಂಟ್ ಆಲ್ ಡೀಟೇಲ್ಸ್. Hey, who are you? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. What's your problem, man? Heart, doctor. Missing. Heart is missing, doctor. What? Pyar, ishq, mohabbat. Oh, love problem. Good, doctor. ಬಹಳ ಬೇಗ ಕಂಡಿದ್ರಿ. ಮೈಂಡ್ ಬ್ಲಾಕ್ ಆಗಿ, ಬ್ರೈನ್ ಲಾಕ್ ಆಗಿ, ಪಲ್ಸ್ ವೀಕ್ ಆಗಿ, ಹಾರ್ಟು ಸೀಸ್ ಆಗಿದೆ. ಕಣ್ಣು ಕನ್ನಡಿಯಾಗಿ ಬರೆಯೋಳ ಬಿಂಬ ತೋರಿಸ್ತಾ ಇದೆ. ಅದಕ್ಕೆ ಇಲ್ಲಿ ಯಾಕೆ ಬಂದೆ? ಮೆಡಿಸಿನ್ ಹುಡ್ಕೊಂಡು ಬಂದೆ. ತೇರಾ ಬೇಟಿ ಮೈಸೂರು ಕನ್ನಡದ ಮಲ್ಲಿಗೆ, ನಿಮ್ಮ ಮಗಳು. ಮುಜೆ ಉಸ್ಕಿ ಖುಷ್ಬು ಚಾಹಿಯೇ. ಮೈಂಡ್ ಬ್ಲೋಯಿಂಗ್. ಎಂತ ಮಗಳಿಗೆ ಜನ್ಮ ಕೊಟ್ಟಿದ್ದೀರಾ. ಯು ಆರ್ ಗ್ರೇಟ್. ಯು ಬೋತ್ ಆರ್ ಗ್ರೇಟ್. ನಿನ್ನೆ ಅವಳು ನೋಡ್ದಾಗಿಂದ ಅವಳು ಯಾರು ಏನು ಅಂತ ಪತ್ತೆ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನೋಡಿ, ಕಣ್ಣು ನಿದ್ದೆ ಕೂಡ ಮಾಡಿಲ್ಲ. ಎಲ್ಲ ಕಾಲೇಜ್ ಕ್ಯಾಂಪಸ್ನ ಜಾಲಾಡಿಸಿದ ಮೇಲೆ ಗೊತ್ತಾಯ್ತು ಅವಳು ನಿಮ್ಮ ಮಗಳು ಅಂತ. ನಾನು ನನ್ನ ಲೈಫ್ನಲ್ಲಿ ಎಷ್ಟೋ ಹುಡುಗಿರು ನೋಡಿದ್ದೀನಿ, ಆದ್ರೆ ಈ ತರ ಯಾರು ಡಿಸ್ಟರ್ಬ್ ಮಾಡಿಲ್ಲ. ಬರ್ತಿದ್ರು ಹೋಗ್ತಿದ್ರು. ಆದ್ರೆ ಇವಳು ಫುಲ್ ಡಿಸ್ಟರ್ಬ್ ಮಾಡ್ಬಿಟ್ಲು. ಜಾಸ್ಮಿನ್ आ जाओ जैस्मिन, आ जाओ. My Jasmine, I love you. Who's the scoundrel, Daddy? Scoundrel alla Jasmine. Mental. ನಿಂಗೋಸ್ಕರ ಮೆಂಟಲ್ ಆಗ್ಬಿಟ್ಟಿದ್ದೀನಿ. ಡೋಂಟ್ ವರಿ, ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಓಕೆ, ನೈಸ್ ಮೀಟಿಂಗ್ ಯು. ಗುಡ್ ಬೈ, ಟೇಕ್ ಕೇರ್. Mr. and Mrs. Janardhan, once again, hats off to you both. ಅಲ್ಲ ರೀ, ಅವ್ನು ಏನೇನೋ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ, ನೀವ್ ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ. ನಾರ್ಮಲ್ ಮನುಷ್ಯ ಆದ್ರೆ ಮಾತಾಡ್ಬೋದು. ಹಿ ಸೈಕಿಕ್. ಅವನ ಹತ್ರ ಏನೇ ಮಾತಾಡ್ತೀಯಾ? ನಮ್ ಕಾಲೇಜ್ ಹತ್ರನೂ ಹೀಗೆ ಬಿಹೇವ್ ಮಾಡ್ತಾ ಡ್ಯಾಡಿ. ಓ ಮೈ ಗಾಡ್, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ನಡೀರಿ. ಬೇಡ ಶಾಲಿನಿ, ಹೀಸ್ ಅಬ್ನಾರ್ಮಲ್. ಇವತ್ತಿದ್ದಾಗೆ ನಾಳೆನೂ ಇರ್ತಾನೆ ಅಂತ ಹೇಳಕ್ಕಾಗಲ್ಲ. ಇವತ್ತೇ ಮರ್ತೋಗ್ಬೋದು, ನಾಳೆನೂ ಕಂಟಿನ್ಯೂ ಆದ್ರೆ ಆಗ ನೋಡೋಣ. ಅಲ್ಲಿ ತನಕ ನೀನ್ ಕೇರ್ಫುಲ್ ಆಗಿರಮ್ಮ. ಓಕೆ ಡ್ಯಾಡಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಾನು ಭಾವನಾ.
ಪ್ರಪಂಚದ ಹಲವಾರು ದೇಶಗಳಲ್ಲಿ ತನ್ನ ಡ್ರಗ್ಸ್ ಮಾಫಿಯಾ ಜಾಲವನ್ನ ವಿಸ್ತರಿಸಿಕೊಂಡಿರುವ ಸೋನುಭಾಯ್ ಅನ್ನೋ ವ್ಯಕ್ತಿ ಭಾರತದ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದಾನೆ. ಈತನ ಶೋಧಕ್ಕಾಗಿ ತೀವ್ರ ಕಾರ್ಯಾಚರಣೆ ನಡೀತಾ ಇದೆ. ಈತನ ಸುಳಿವು ಕೊಟ್ಟವರಿಗೆ 1 ಕೋಟಿ ಬಹುಮಾನವನ್ನ ಸರ್ಕಾರ ಘೋಷಿಸಿದೆ. ತುಂಬಾ ಅಪಾಯಕಾರಿಯಾದ ಈ ವ್ಯಕ್ತಿ ತನ್ನ ವೇಷ ಬದಲಿಸಿಕೊಂಡು ಪೊಲೀಸರ ಕಣ್ಣು ತಪ್ಪಿಸಿ ದೇಶದಿಂದ ದೇಶಕ್ಕೆ ಹೋಗಿ ಭೂಗತ ಪಾತಕಿಗಳ ಜೊತೆ ಸೇರಿ ತನ್ನ ಮಾಫಿಯಾ ಜಾಲವನ್ನ ಲೀಲಾಜಾಲವಾಗಿ ನಡೆಸ್ತಾ ಇದ್ದಾನೆ. ಈತನ ಪತ್ತೆಗಾಗಿ ಪೊಲೀಸರು ಶತಪ್ರಯತ್ನ ನಡೆಸುತ್ತಿದ್ದಾರೆ. ಮೈ ಗಾಡ್, ಇವನ್ನ ಬರೀ ಸೈಕೋ ಅನ್ಕೊಂಡಿದ್ದೆ. ಬ್ಲಡಿ ಸ್ಕೌಂಡ್ರಲ್, ಈಸ್ ಅ ಬಿಗ್ ಕ್ರಿಮಿನಲ್. ನಾನ್ ನೆನ್ನೆನೆ ಹೇಳ್ದೆ ನಿಮ್ಗೆ, ನೀವೇ ನೆಗ್ಲೆಕ್ಟ್ ಮಾಡಿದ್ರಿ. ಮೊದಲು ಪೊಲೀಸ್ ಫೋನ್ ಮಾಡಿ. ಓಂ ಸಾಂಪ್ರದಾಯಾಯ ನಮಃ. ನಮಸ್ಕಾರ ನಮಸ್ಕಾರ ಅತ್ತೆ ಮಾವನವರಿಗೆ. ಹಬ್ಬಬ್ಬಬ್ಬಬ್ಬಬ್ಬ, ಈ ನಮ್ಮ ಆಸ್ಟ್ರೇಲಿಯಾದಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ, ಒಬ್ಬ ಪುರೋಹಿತ ಮಾತ್ರ ಸಿಗಲ್ಲ. ಇವನನ್ನು ಎತ್ತಾಕೊಂಡ್ ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಏನ್ ಸ್ವಾಮಿ ಇದು ಅನ್ಯಾಯ? ಸಮುದ್ರ ತೀರದಲ್ಲಿ ಪಿಂಡ ಬಿಡ್ತಿರೋ ನನ್ನ ರುಂಡ ಕತ್ತರಿಸಿನಿ ಅಂತ ಹೇಳಿ ಹೆದರಿಸಿ ಎತ್ತಾಕೊಂಡ್ ಬಂದಿದ್ದಾರೆ ಸ್ವಾಮಿ. ನಿನ್ ಪಿಂಡ ವಿಷಯ ಆಗಿರ್ಲಿ, ನನಗೆ ನನ್ ಜಾಸ್ಮಿನ್ ಇಂಪಾರ್ಟೆಂಟ್. ಒಳ್ಳೆ ಮುಹೂರ್ತ ನೋಡಿ ಬೇಗ ಮದುವೆ ಮಾಡಿಸು. ಡೇಟ್ ಫಿಕ್ಸ್ ಮಾಡೋ. ಬ್ಲಡಿ ಬಾಸ್ಟರ್ಡ್, ವಾಂಟೆಡ್ ಕ್ರಿಮಿನಲ್ ನೀನು. ನನ್ನ ಮನೆಗೆ ಬಂದು ನನ್ನ ಮಗಳನ್ನ ಮದುವೆ ಮಾಡ್ಕೊಡು ಅಂತ ಕೇಳಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಪೊಲೀಸಿಗೆ ಫೋನ್ ಮಾಡ್ತೇನೆ. ನಾನ್ ನಿಮ್ ಮನೆಗೆ ಬಂದಿರೋದು ಹತ್ತ ಕೇಳಕ್ಕಲ್ಲ ಡಾಕ್ಟರ್, ಹೆಣ್ಣು ಕೇಳಕ್ಕೆ. ನಾನ್ ಮಾಫಿಯಾ ಡಾನ್, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್, ಮೆಂಟಲ್, ಎಲ್ಲ ನಿಜ. ಆದ್ರೆ ನಾನು ಈ ನಿಮ್ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಐ ಲೈಕ್ ಹರ್, ಐ ವಾಂಟ್ ಹರ್, ಅಂಡ್ ಐ ವಿಲ್ ಮ್ಯಾರಿ ಹರ್. ದಟ್ಸ್ ಆಲ್. ಇಂಪಾಸಿಬಲ್. ನಾನ್ ಬದುಕಿರೋವರೆಗೂ ನನ್ನ ಮಗಳು ನಿನಗೆ ಸಿಗೋದಿಲ್ಲ. ನೀನ್ ಬದುಕಿರೋವರೆಗೂ ನಿನ್ ಮಗಳು ನನ್ ಸಿಗಲ್ವಾ? ನೋ, ಇಟ್ಸ್ ಓಕೆ. ಬೇಡ, ನೀನ್ ಬದುಕಿರೋದೇ ಬೇಡ. ಅತ್ತೆ ಮಾವನ ಕಾಲನ್ನ ಪನ್ನೀರಲ್ಲಿ ತೊಳೆಯೋಣ ಅಂತ ಬಂದ್ರೆ ರಕ್ತದಲ್ಲಿ ತೊಳೆಯೋ ಹಾಗೆ ಮಾಡ್ಬಿಟ್ರಿ. ಎನಿವೇ, ಯು ಬೋತ್ ಆರ್ ಗ್ರೇಟ್. ವರದಕ್ಷಿಣೆ ಬದಲು ತಮ್ಮ ಪ್ರಾಣಾನೇ ಕೊಟ್ಬಿಟ್ರು. ಹೇ ಪುರೋಹಿತ, ಅಲ್ಲೆಲ್ಲೋ ಪಿಂಡ ಇಡ್ಬೇಕಂತ ಹೇಳ್ತಾ ಇದ್ದೆ, ಇಲ್ಲೇ ಇಡೋ ಪಿಂಡಾನ. ಈಗ ನನ್ ಜಾಸ್ಮಿನ್ ಕಾಲೇಜಲ್ಲಿ ಇರ್ತಾಳೆ, ಅಲ್ಲೇ ನಮ್ಮ ಮ್ಯಾರೇಜ್. ಅಲ್ಲೇ ಫಸ್ಟ್ ನೈಟ್. ಕಾಲೇಜ್ನಲ್ಲಿ ಫಸ್ಟ್ ನೈಟಾ? ಚೆನ್ನಾಗಿರಲ್ವಾ? ಹಾಗಾದ್ರೆ ಬೇಡ. ಮ್ಯಾರೇಜ್ ಕಾಲೇಜಲ್ಲಿ, ಫಸ್ಟ್ ನೈಟ್ ಓಪನ್ ಬೀಚ್ ಅಲ್ಲಿ. Mom? ನನ್ ಬದುಕೋತಿಲ್ಲ. ಹೇಳ್ಬೇಡಿ ಡ್ಯಾಡಿ. ಅವನೊಬ್ಬ ದೊಡ್ಡ ಕ್ರಿಮಿನಲ್. ನಿನ್ನ ಸುಮ್ಮನೆ ಬಿಡಲ್ಲ. ನೀನು ಮೊದ್ಲು ಇಂಡಿಯಾಗ ಹೋಗು. ಅಲ್ಲೊಂದ್ ಫ್ರೆಂಡ್ ಮೂರ್ತಿ ಮನೆ
ನಿನಗೆ ಸೇಫೆಸ್ಟ್ ಪ್ಲೇಸ್ ಅವನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಲ್ಯಾಪ್ಟಾಪ್ ಅಲ್ಲಿದೆ. ಡ್ಯಾಡಿ ಇಲ್ಲ ಡ್ಯಾಡಿ, ಮೊದಲು ಹೋಗು. ನೋ ಡ್ಯಾಡಿ, ಮೊದಲು ಅಳ್ಬೇಡಮ್ಮ. ಅಲ್ಲಿಂದ ಹೊರಟ ತಕ್ಷಣ ನಾನು ಬೆಂಗಳೂರು ಏರ್ಪೋರ್ಟಿಗೆ ಬಂದೆ. ಅಲ್ಲಿ ನಿಮ್ಮನ್ನೆಲ್ಲ ನೋಡಿ ನನ್ಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ನಮ್ ಡ್ಯಾಡಿ ತೋರ್ಸದ್ ನಿಮ್ ಫ್ಯಾಮಿಲಿ ಫೋಟೋದಲ್ಲಿದ್ದವ್ರು ಎಲ್ಲರೂ ಅಲ್ಲಿದ್ರಿ. ನೀವು ಕಾಜಲ್, ಆಸ್ಟ್ರೇಲಿಯಾ, ಸಾಗರ್ ಅಂತ ಮಾತಾಡ್ಕೊಳ್ಳೋದನ್ನ ನಾನು ಕೇಳಿಸ್ಕೊಂಡೆ. ಆಗ ನನ್ ತಕ್ಷಣ ನೆನಪಿಗೆ ಬಂದಿತ್ತು ಜೆನಿಫರ್. ಸಾರಿ ಯಾರ್, ನಿನ್ನನ್ ಕೇಳ್ದೆ ನಾನೊಂದ್ ತಪ್ಪು ಮಾಡಿದೀನಿ. ನನ್ ಫ್ರೆಂಡ್ ಸಾಗರ್ ಅಂತ ಇಲ್ಲೇ ಸ್ಟಡೀಸ್ ಮುಗಿಸಿ ಇವಾಗ ಬೆಂಗಳೂರಲ್ಲಿದ್ದಾನೆ. ಅವನ್ ಫ್ಯಾಮಿಲಿಲಿ ಅವನ್ಗೆ ಇಷ್ಟ ಇಲ್ದಿರೋ ಕಡೆ ಅವ್ನ್ ಮದ್ವೆ ಫಿಕ್ಸ್ ಮಾಡಿದಾರ್ ಕಣೆ. ಅದ್ರಿಂದ ಎಸ್ಕೇಪ್ ಆಗೋದಕ್ಕೋಸ್ಕರ ಇಲ್ಲೇ ಒಂದ್ ಹುಡುಗಿನ ಲವ್ ಮಾಡಿದೀನಿ ಅನ್ನೋ ತರ ಒಂದ್ ಫೋಟೋ ಬೇಕು ಅಂತ ಕೇಳ್ದ. ವಿತೌಟ್ ಯೋರ್ ಪರ್ಮಿಷನ್ ನೀನ್ ಫೋಟೋ ಇಮೇಲ್ ಮಾಡ್ಬಿಟ್ಟೆ ಕಣೆ. ಸಾರಿ ಯಾರ್. ಹೇ ಇಟ್ಸ್ ಓಕೆ. ನನ್ ಫೋಟೋ ಇಂದ ಅವ್ನ್ಗೆ ಹೆಲ್ಪ್ ಆಗತ್ತೆ ಅನ್ನೋದಾದ್ರೆ ಆಗ್ಲಿ ಬಿಡು. ನಾನಂತೂ ಲೈಫಲ್ಲಿ ಯಾರನ್ನೂ ಲವ್ ಮಾಡಿಲ್ಲ. ಅಟ್ ಲೀಸ್ಟ್ ನನ್ ಫೋಟೋನಾದ್ರೂ ಲವ್ ಮಾಡ್ಲಿ. ಬಟ್ ಇದರಿಂದ ನನಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ನೋ ಯಾ, ಹಿ ಇಸ್ ಅ ಜೆಂಟಲ್ಮನ್. ಇನ್ಸಿಡೆಂಟ್ಲಿ ನಾನು ಫೋಟೋ ಇಟ್ಕೊಂಡು ಡ್ರಾಮಾ ಆಡ್ತಿರೋದು ಇವನೇ ಸಾಗರ್ ಅಂತ ನನ್ಗೆ ಅರ್ಥ ಆಯ್ತು. ಆದ್ರೆ ನಾನು ಒಬ್ಬ ಇಂಟರ್ನ್ಯಾಷನಲ್ ಡಾನ್ ಕೈಯಿಂದ ತಪ್ಪಿಸ್ಕೊಂಡು ಬಂದಿರೋಳು ಅಂತ ಗೊತ್ತಾದ್ರೆ ನೀವ್ ಎಲ್ಲ ನಮ್ಮ ಮನೆಗ್ ಸೇರ್ಸಲ್ವೋ ಅಂತ ಭಯ ಆಯ್ತು. ಅದಕ್ಕೆ ಸಾಗರ್ ಇನ್ಸಿಡೆಂಟ್ ಇಟ್ಕೊಂಡು ನಿಮ್ ಮನೆಗ್ ಬಂದೆ. ಅವ್ನ್ ಲವರ್ ಆಗಿ ಆಕ್ಟ್ ಮಾಡ್ದೆ. ಅವತ್ತು ದೇವಸ್ಥಾನದಿಂದ ವಾಪಸ್ ಬರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಕೊಂದಿದ್ ಪಾಪಿ ನಾನು ನೋಡಿದೆ. ನಾನು ಈ ಮನೇಲಿರೋದು ಅವನಿಗೆ ಗೊತ್ತಾದ್ರೆ ಅವ್ನ್ ಖಂಡಿತವಾಗ್ಲೂ ಬಿಡಲ್ಲ. ಇಷ್ಟೊಂದ್ ಸಂತೋಷ ಪ್ರೀತಿ ತುಂಬಿರೋ ಫ್ಯಾಮಿಲಿನ ಎಲ್ಲ ಅವ್ನ್ ನಾಶ ಮಾಡ್ಬಿಡ್ತಾನೋ ಅಂತ ಹೆದರ್ಕೊಂಡು ನಾನ್ ಮನೆ ಬಿಟ್ಟು ಹೋದೆ. ಆದ್ರೆ ಅವತ್ತು ನೀನ್ ಹೋಗೋದಕ್ಕೆ ನಾವು ಬಿಡ್ಲಿಲ್ಲ, ಇವತ್ತು ನನ್ ಮಗ ಬಿಡ್ಲಿಲ್ಲ. ಅಲ್ಲಮ್ಮ, ನಿಮ್ಮಪ್ಪ ಜನ ಇಲ್ಲಿ ಕಳಿಸಿದ್ದು ನೀನ್ ಇಲ್ಲಿ ಸೇಫ್ ಆಗಿರ್ತೀಯ ಅಂತ. ಅವನ್ ನಂಬಿಕೆನ ನಾವು ಉಳಿಸ್ಕೊಳ್ದೆ ಹೋದ್ರೆ ನಾವೆಲ್ಲ ಇದ್ದೇನ್ ಪ್ರಯೋಜನ ಹೇಳು? ನಮ್ಮಿಂದ ನಿನ್ ತಂದೆ ತಾಯಿ ಸ್ಥಾನ ತುಂಬಕ್ಕಾಗದೆ ಹೋಗ್ಬೋದು, ಆದ್ರೆ ನಿನ್ನ ನಮ್ಮ ಹೃದಯದಲ್ಲಿಟ್ಟು ನೋಡ್ಕೋತೀವಮ್ಮ. ಈಗ ನೀನು ನಮ್ಮ ಫ್ಯಾಮಿಲಿಲಿ ಒಬ್ಳಾಗ್ಬಿಟ್ಟೆ. ಅದ್ಯಾವನ್ ಬರ್ತಾನೋ ಬರ್ಲಿ, ನಾನ್ ನಿನ್ ಜೊತೆ ಇರ್ತೀನಿ. ನನ್ ಪ್ರಾಣ ಕೊಟ್ಟಾದ್ರೂ ನೀನ್ ಕಾಪಾಡ್ತೀನಿ. ನಾನು ನಿಂಗೆ ತುಂಬಾ ಟೆನ್ಷನ್ ಕೊಟ್ಬಿಟ್ಟೆ. ಐಮ್ ಸಾರಿ ಸಾಗರ್. ಇಲ್ಲ ಕಾಜಲ್, ನಾನ್ ನಿನಗ್ ಸಾರಿ ಹೇಳ್ಬೇಕು. ನಿನ್ ಪರ್ಮಿಷನ್ ಇಲ್ದೇನೆ ನಿನ್ ಫೋಟೋ ಯೂಸ್ ಮಾಡ್ಕೊಂಡಿದ್ದು ಮೊದಲನೇ ತಪ್ಪು. ನಿನ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ನಿನ್ ಮೇಲೆ ಕೈ ಮಾಡಿದ್ದು ಎರಡನೇ ತಪ್ಪು. ಐ ಆಮ್ ರಿಯಲಿ ಸಾರಿ. ಇದಕ್ಕೆಲ್ಲ ನಾನೇ ಕಾರಣ ಕಾಜಲ್. ಈ ಟೆನ್ಷನ್ ಎಲ್ಲ ನನ್ನಿಂದಾನೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ವೈ ಯು ಸಾರಿ? ನೀನ್ ಹೀಗೆ ಮಾಡಿದ್ರಿಂದಾನೆ ನನ್ಗಿಂತ ಮುಂಚೆ ನಿಮ್ಗೆಲ್ಲ ನನ್ನ ಫೋಟೋ ಸಿಕ್ತು, ಪರಿಚಯ ಆಯ್ತು. ಥ್ಯಾಂಕ್ಸ್ ಟು ಯು.